ಆಯ್ತು ಇಲ್ಲಿ ನೋಡಿ ಇಷ್ಟ ಆಗಿರ್ಬೋದು ಇಷ್ಟ ಆಯ್ತು ಫೈನಲಿ ನಮ್ಮ ಅಮ್ಮ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದೆ ಗೈಸ್ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್ ಇವತ್ತು ಶಾಪಿಂಗ್ ವಿತ್ ಮದರ್ ಅಂತಂದ್ರೆ ನಿನ್ನ ಹೊರಗಡೆ ಕರ್ಕೊ ಹೋಗ್ಬಿಟ್ಟು ನಿನ್ಗೆ ಏನೇನ್ ಬೇಕೋ ಅದನ್ನ ಕೊಡ್ಸೋಣ ಅಂತ ಅನ್ಕೊಂಡಿದೀನಿ ನಮ್ಮ ಅಮ್ಮಂಗೆ ಕಾಲ್ ಚೈನ್ ಕೊಡಿಸ್ತಾ ಇದೀನಿ ಗೈಸ್ ಕಾಲ್ ಚೈನ್ ಬೇಕಮ್ಮ ಗೈಸ್ ನಾವು ಈಗ ರಿಟರ್ನ್ ಹೋಗ್ತಾ ಇದೀವಿ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನು ಅಂತ ನೀವಾಗಲೇ ತಮ್ಮನಲ್ಲಿ ನೋಡಿರ್ತೀರಾ. ಏನು ಅಂತಂದ್ರೆ ನಮ್ಮ ಅಮ್ಮನ ಜೊತೆ ಶಾಪಿಂಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಎಷ್ಟೊಂದು ಜನ ಕೇಳಿದ್ರಿ ನಮ್ಮ ಅಮ್ಮನ ಜೊತೆ ಶಾಪಿಂಗ್ ಮಾಡಿ, ಇಲ್ಲಾಂದ್ರೆ ನಿಮ್ಮ ಅಮ್ಮನ ಎಲ್ಲರೂ ಹೊರಗಡೆ ಕರ್ಕೊ ಹೋಗಿ ಅಂತೆಲ್ಲ ಕೇಳಿದ್ರಿ. ಅದಕ್ಕೆ ಸ್ವಲ್ಪ ನೀಟಾಗಿ ಕಲರ್ ಗಿಲ್ಲರ್ ಹಾಕಿ ಎಲ್ಲ ರೆಡಿ ಮಾಡಿದೀನಿ. ನಾನೇ ಕಲರ್ ಹಾಕಿದೆ ಗೈಸ್ ತಲೆಗೆ. ಒಂದ್ ಸ್ವಲ್ಪ ಮಕ್ಕಕ್ಕೆಲ್ಲ ಬೆಳೆದು ಬಿಟ್ಟಿದೆ ಅನ್ಬಿಟ್ಟು ನೆನ್ನೆ ವಿಡಿಯೋ ಮಾಡೋದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಇವತ್ತು ವಿಡಿಯೋ ಮಾಡ್ತಾ ಇದೀವಿ. ನಮ್ಮ ಅಮ್ಮಂಗೆ ಏನೇನು ಬೇಕು, ಏನಾದ್ರು ಬೇಕೇನಮ್ಮ ನಿನಗೆ? ಇವತ್ತು ಶಾಪಿಂಗ್ ವಿತ್ ಮದರ್ ಅಂತಂದ್ರೆ ನಿನ್ನ ಹೊರಗಡೆ ಕರ್ಕೊ ಹೋಗ್ಬಿಟ್ಟು ನಿನ್ಗೆ ಏನೇನ್ ಬೇಕು ಅದನ್ನ ಕೊಡ್ಸೋಣ ಅಂತ ಅನ್ಕೊಂಡಿದೀನಿ. ಏನಾರ ತಗೊಬೇಕು, ಏನಾರ ಬೇಕು ಮನೆಗೆ ಅನ್ನೋದಿದ್ರೆ ಹೇಳು, ಕೊಡಿಸ್ತೀನಿ. ಏನಾರ ಬೇಕಾ? ಮನೆಗೆ ಒಂದ್ ಸ್ವಲ್ಪ ಬೇಕು. ಅವ್ರಿಗೇನು ಬೇಡ ಗೈಸ್, ಅವ್ರಿಗೆಲ್ಲ ಆಗ್ಲೇ ಮದುವೆಗೆ ಇದೆಲ್ಲ ಕೊಡಿಸ್ಬಿಟ್ಟಿದೀವಿ. ಅವ್ರೇನು ಕೇಳೋದು ಇಲ್ಲ. ಮನೆಗೆ ಒಂದ್ ಸ್ವಲ್ಪ ರೇಷನ್ ತಗೋಬೇಕು. ರೇಷನ್ ತಗೊಳಕೋಸ್ಕರ ಈಗ ಡಿ ಗ್ರೂಪ್ ಅಂತೀನಿ, ಡಿ ಮಾರ್ಟ್ ಹೋಗ್ತಾ ಇದೀನಿ. ಡಿ ಮಾರ್ಟ್ ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಮಾಡ್ತೀನಿ. ಈ ನಮ್ಮ ಅಣ್ಣನ ಅಣ್ಣ ಕೂದ್ಲಿಂಗ ಅಳ್ಳಾಡ್ಸ್ಕೊಂಡು ತಲೆ ಸ್ನಾನ ಮಾಡೋದಂತೆ ಗೈಸ್. ತಲೆ ಸ್ನಾನ ಮಾಡ್ರ 10:30 ಈಗ ಟೈಮ್ ನೋಡಿ ಗೈಸ್, 12 ಗಂಟೆ ಆಗಿದೆ. 10:30 ಬರ್ಬೇಕಾಗಿತ್ತು ಇವನು. 11 ಗಂಟೆ 12 ಗಂಟೆಗೆ ಈಗ ಬಂದವನೇ. ವಿಡಿಯೋ ಈಗ ಸ್ಟಾರ್ಟ್ ಮಾಡ್ತಾ ಇದೀವಿ. ಲೆಟ್ಸ್ ಗೋ ಫಾರ್ ಫಸ್ಟ್. ಅಮ್ಮ ಮನೆಗೆ ರೇಷನ್ ತಗೊಳಕ್ಕೆ ಹೋಗ್ತಾ ಇದೀವಿ, ಹೋಗೋಣ. ಅಲ್ಲಿ ಹೇಳ್ಕೊಡು ಏನೇನ್ ತಗೋಬೇಕು, ಏನೇನ್ ಮಾಡ್ಬೇಕು ಅಂತ. ಇಷ್ಟು ದಿನ ಮದುವೆ ಇದ್ಲು ಗೈಸ್, ಅದೆಲ್ಲ ಅವಳೇ ಮೇಂಟೈನ್ ಮಾಡ್ತಾ ಇದ್ಲು. ಈಗ ನಾನು ನಮ್ಮಮ್ಮ ಇಬ್ರು ಸೇರ್ಕೊಂಡು ಹೋಯ್ತೇವೆ. ಮಾರ್ಟ್ಗೆ ಎಂಟ್ರಿ ಆದೋ ಬೇಟು ಡಿ ಮಾರ್ಟ್. ಆಯ್ತಾ? ನಿನ್ಗೇನಾರ ಬೇಕೇನಣ್ಣ ತಗೊಳಕ್ಕೆ? ನಮ್ಮ ಅಮ್ಮಗೆ ಫೋನ್ ಮಾಡಿದ್ರೆ ಹೇಳ್ತಾರೆ. ಅವ್ರ ಅಮ್ಮಂಗೆ ಕರ್ಕೊ ಬರ್ಲಿಲ್ಲ, ಅದಕ್ಕೆ ನಾನು ನಮ್ಮ ಅಮ್ಮಂಗೆ ಕರ್ಕೊ ಬಂದಿದ್ದೀನಿ. ಮಾ ಎಷ್ಟು ಸಾವಿರ ತಗೋತೀಯಮ್ಮ? 10,000? ಅಯ್ಯೋ 10,000 ರೂಪಾಯಿ ರೇಷನ್ ಬೇಕಾ ಗೈಸ್ ಮನೆಗೆ ಒಂದು ತಿಂಗಳಿಗೆ? ಬೇಡ ಗೈಸ್, ಅದು ನಮ್ಮ 10,000 ಅಂತ 10,000 ತಗೋತೀನಮ್ಮ? ಇಲ್ಲಿ ಬಂತೆ ಗೈಸ್, ನೋಡೋಣ ಎಷ್ಟು ತಗೋತಾರೆ ಅಂತ. ನಮ್ಮಮ್ಮ ಜಾಸ್ತಿ ಏನು ತಗೊಳಲ್ಲ, ಬೇಳೆಗಳು ಅವು ಇವು ಸಣ್ಣ ಪುಟ್ಟ ಹಳ್ಳಿಯಲ್ಲಿ ಏನೇನು ಮಾಡ್ತಾರೆ ಅದನ್ನು ತಗೊಂಡು ಹಂಗಂಗೆ ರೇಷನ್. ಲೆಟ್ಸ್ ಗೋ. ಏನ್ ಬೇಕೋ? ಅವ್ರ ಅಮ್ಮಂಗೆ ಫೋನ್ ಮಾಡ್ಬಿಟ್ಟು ಕೇಳ್ತವನೆ ಗೈಸ್, ಏನು ಬೇಕೇನಮ್ಮ ಡಿ ಮಾರ್ಟಿಗೆ ಬಂದಿದ್ದೀನಿ ಅಂತ. ಬಿಲ್ ಅಂದ ನಿಂದ ನನ್ನ ಬಿಲ್ಲಲ್ಲಿ ಹಾಕ್ಬಿಡುವ ಅಂತ ಯೋಚನೆ ಮಾಡ್ತಾನೆ ಗೈಸ್. ನಾವು ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದ್ರೆ ಏನ್ಕಮ್ಮ ವಿಡಿಯೋ ಮಾಡಕ್ ಬಿಡಲ್ವಂತೆ ಗೈಸ್ ಒಳಗಡೆ. ಅದಕ್ಕೋಸ್ಕರ ಪ್ಲಾನ್ ಚೇಂಜ್ ಟು ಮೆಟ್ರೋಗೆ ಬಂದಿದ್ದೀವಿ. ಮೆಟ್ರೋ ಒಳಗಡೆ ಶಾಪಿಂಗ್ ಮಾಡಬೇಕು. ಅಮ್ಮ ರೆಡಿನಾ? 10,000 ರೂಪಾಯಿ ತಗೋತೀನಿ ಅಂತವ್ರು ಗೊತ್ತಾ ಗೈಸ್. 10,000 ರೂಪಾಯಿ ತಗೋತೀನಿ ಅಂತಂದವ್ರೆ. ಒಂದು ನಿಮಿಷಕ್ಕೆ ನಿಮ್ಗೆ ಏನ್ ಬೇಕೋ ತಗೊಳ್ಳಿ, ಮೆಟ್ರೋ ನಿಮ್ದು ಇವತ್ತು ಅಂತ. ಹಂಗೇನಿಲ್ಲ ಗೈಸ್, ನೋಡ್ತಾ ಇದ್ದೀವಿ. ಬನ್ನಿ ನೋಡೋಣ ಹೆಂಗಿದೆ ಅಂತ. ಸಾಕೆ ನಮ್ಮ 2 ಹಾಕೋಣಮ್ಮ, ಇನ್ನೊಂದು 2. ನಾವು ಅಮ್ಮ ಸಂತೂರ್ ಮಮ್ಮಿ ಗೈಸ್, ಸಂತೂರ್ ಸೊಬ್ಬಿಟ್ಟು ಬೇರೆ ಯಾವುದು ಹಾಕಲ್ಲ. ಏನಮ್ಮ ಅವಾಗಿಂದೂ ಸಂತೂರ್ ಅಂತಾರೆ. ಈ ಕಡೆ ಬೈಲಿ, ಈ ಕಡೆ ಇದೈತೆ ಡಿಟರ್ಜೆಂಟು. ಡಿಟರ್ಜೆಂಟ್ ಅಲ್ಲ ಕಣ, ನಮ್ಮ ಯೋಚನೆ ಮಾಡ್ತಾರೆ. ನಮ್ಮ ಅಮ್ಮಂಗೆ ಗೈಸ್ ಹೇಳ್ದಾಗ್ಲೇ ಇಷ್ಟೊಂದೆಲ್ಲ. ನಿಮ್ಮಮ್ಮ ಬಂದಕ್ಕೆ ಪಾತ್ರೆ ನೋಡ್ತಾ ಇದ್ರು ಫಸ್ಟ್. ಇಷ್ಟೊಂದೆಲ್ಲ ಆಪ್ಷನ್ ಕೊಟ್ಬಿಟ್ರೆ ಯಾವ್ದು ತಗೊಂಡು ಯಾವ್ದು ಬಿಡೋದು ಅಂತ ನಮ್ಮ ಅಮ್ಮ ಯೋಚನೆ ಮಾಡ್ತಾರೆ. ನೀನ್ ಯಾವ ಬ್ರ್ಯಾಂಡ್ ಹಾಕೋದು ಚೆನ್ನಾಗೆ? ನಾರ್ನೇ ಇರ್ಬೇಕಾ? ಕೆಂಚು ಕಾಯ್ತಿದ್ದು ಕರ್ಗೋಗಲ್ಲ. ಬಿಡಿ ಗೈಸ್, ನಮ್ಮ ಅಮ್ಮ ಇಷ್ಟಪಟ್ಟಿದ್ದು ತಗೊಳ್ಳ ಅಂತ ತಗೋತಾ ಇದ್ದಾರೆ. ಬೇಕಾಗ ನೋಡ್ಬೇಕು ಅಮ್ಮ, ನೀವು ಜಾಸ್ತಿ ಮಾಡ್ಬಿಟ್ಟು ಬಿಲ್ಲ. ಬ್ಲ್ಯಾಕ್ ಬಿಡಿದೆ ಗೈಸ್. ಮೋಸ್ಟ್ ಇಂಪಾರ್ಟೆಂಟ್ ಲೀಸ್ಟ ಕಾಫಿ. ಮೊದಲಿಲ್ಲ ಅಂದರೆ ಹೊಡೆದೇ ಬಿಡ್ತಾಳೆ ಅವಳಿಗೆ. ಎನಿ ಟೈಮ್ ಕಾಫಿ ಬೇಕು ಗೈಸ್. ಕಾಫಿ ಇಲ್ಲ ಅಂತಂದರೆ ಇರೋದೇ ಇಲ್ಲ ಅಂತಾಳೆ. ಏನ್ ಕಾಳು ಅಂತ ಗೊತ್ತಿಲ್ದೇನೆ ಅಮ್ಮ ಮಗಳು ಮಗ ಗುಲ್ಬರ್ಗ ಕಡೆ ನಾರ್ತ್ ಕರ್ನಾಟಕ ಅವರು ಪಲ್ಯ ಮಾಡ್ತಾರಂತ ಇದರಲ್ಲಿ. ಮೂತ್ ಸಾಬೂತ್ ಲೂಸ್
ಸದ್ಯಕ್ಕೆ ಗಾಡಿ ಇಲ್ಲಿ ಗಂಟ ಫಿಲ್ ಆಗಿದೆ. ನಮ್ಮ ಅಮ್ಮ ಬರೀ ರೇಷನ್ ತಗೊಂತಂದ್ರೆ ಆಪಲ್ ಕಿಡ್ಸ್ ಆಪಲ್ ಚೀಪೇಕಾಯಿ ತಗೊಂಡಿದ್ದಾರೆ ಮೆಟ್ರೋಗೆ ಬಂದು. ಇಂಥ ಅಮ್ಮ ಎಲ್ಲಿ ಸಿಗ್ತಾರೆ ಹೊಡಿರಿ ಚಪ್ಪಾಳೆ. ನಮ್ಮ ಅಮ್ಮ ಏನು ಅನ್ಕೋತಾರೆ ಗೊತ್ತಾಗೈತಮ್ಮ, ನಿನ್ನ ಮನ್ಸಲ್ಲಿ ಇರೋದು ಹೇಳ, ನನ್ನ ಮಕ್ಕಳು ಒಂದೊಂದಲ್ಲ ಹಿಂಸೆ ಕೊಡ್ತಾ ಇರೋದು, ರೋತೆ ಕೊಡ್ತಾ ಇರೋದು ಅಂತ ಅನ್ಕೋತಾರೆ. ಓಡ್ತಾರೆ ಗೈಸ್, ಕ್ಯಾಮ್ರಾ ಹಿಡ್ಕೊಂಡ್ರೆ ಅಷ್ಟಿಗಿತ್ತಾಗೆಲ್ಲ ಓಡ್ತಾರೆ. ಮೋಸ್ಟ್ ಫೇವ್ರೆಟ್ ಬಿಸ್ಕೆಟ್ ಗೈಸ್, ಚಿಕ್ಕ ವಯಸ್ಸಲ್ಲಿ ತಿಂದು ಎಷ್ಟು ಅಲ್ಲಿ ಹೋಗಿಸ್ಕೊಬಿಡಿ ಏನೋ ನನಗೆ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು ಯಾವುದೋ ಬಿಸ್ಕೆಟ್, ಇದು ಓರಿಯೋ ನನ್ನ ಫೇವ್ರೇಟ್. ನಮ್ಮ ಅಪ್ಪ ಏನೋ ಓರಿಯೋ ತಿಂದು ಆ ಬಣ್ಣ ಆಗ್ಬಿಟ್ಟು ಯಾಕಣ ಅಂತನೋರು. ಓರಿಯೋ ಬಿಸ್ಕೆಟ್ ಎಲ್ಲ ನೋಡೋ ಮುಚ್ಚ ಹಂಗೆ. ನಮ್ಮಮ್ಮ ಅಂಗಡಿ ಇಟ್ಕೊಂಡು ಪಕ್ಕದಲ್ಲೇ ಓರಿಯೋ ಬಿಸ್ಕೆಟ್ ಎಲ್ಲ ಮಾರ್ತಿದ್ದಾರೆ. ನೀವು ನನ್ನ ಮಕ್ಕಳು ಚಿಕ್ಕ ಹುಡುಗರ ಥರ ಬೂಸ್ಟ್ ಹಾರ್ಲಿಕ್ಸ್ ಕುಡಿಬೇಕು ಅನಿಸ್ತೈತೆ ಮನೆಗೆ. ಬೂಸ್ಟ್ ಹಾರ್ಲಿಕ್ಸ್ ತಗೋತೀನಿ. ಬೋರ್ಮಿಟಾ ಅಲ್ಲ, ಇದು ಗೌರಮ್ಮನ ಮಿಠ ಅನ್ನುವ ನಾವು ಚಿಕ್ಕ ವಯಸ್ಸಲ್ಲಿ. ಬೋರ್ಮಿಟಾ ಗೈಸ್, ನಿಮಗೆ ಬೇಕೇನಾ? ಬೇಡ ಅಣ್ಣ, ಪೌಷ್ಟಿಕತೆ ಜಾಸ್ತಿ ಆಗಿದೆ. ಬೇಡ, ಆಲ್ರೆಡಿ ಜಾಸ್ತಿ ಇದೆ ಪೌಷ್ಟಿಕತೆ. ಗಾಯ್ಸ್ ಇವರೆಲ್ಲ ಮಕ್ಕಳೇ ಅಲ್ಲ ಗಾಯ್ಸ್. ಅಂಗಡಿಗೆ ಹೋದ್ರೆ ಒಂದು ಐಟಮ್ ತಗೊಳಲ್ಲ, ದಿನಸಿ ಅಂಗಡಿಗೆ. ಮೆಟ್ರೋಗೆ ಬಂದು ಎಷ್ಟಾಗತ್ತೆ ಅವ್ರು ನೋಡಿ. ಓರಿಯೋ ಬಿಸ್ಕೆಟ್ ಬಂದಿದೆ. ಇಷ್ಟು ಐಟಮ್ ತೊಗೊಂಡಿದ್ದೀವಿ ಈಗ ಮೆಟ್ರೋದಲ್ಲಿ. ಅಮ್ಮ ಓಕೆನಾ? ಸಾಕಾ? ಇನ್ನೂ ಬೇಕಾ ಏನಾದರೂ? ಸಾಕಾ? ಖುಷಿನಾ? ಮನೆಗೆ ರೇಷನ್ ಇಲ್ಲ ಅಂತ ಇದ್ರು, ಕೊನೆಗೂ ತಗೊಬಿಟ್ರು ರೇಷನ್ ಗೈಸ್. ನೋಡೋಣ ಎಷ್ಟು ಬಿಲ್ ಆಗುತ್ತೆ ಅಂತ. ಎಷ್ಟಾಗ್ಬೋದಮ್ಮ ಅಂದಾಜು? ಅಮ್ಮ ಅಂದಾಜು ಎಷ್ಟಾಗ್ಬೋದು? ಹಾಂ ಎಷ್ಟ? 3,000 ಅಂತೆ ಗೈಸ್. ನೋಡೋಣ ತಡೀರಿ ಎಷ್ಟಾಗುತ್ತೆ ಅಂತ. ಆಯಿತು ಬಿಲ್ ನೋಡಿ ಎಷ್ಟಾಗಿರ್ಬೋದು. ಎಷ್ಟಾಯಿತು? 6,000 ರೂಪಾಯಿ ಆಗಿದೆ. ಅಮ್ಮ ಇನ್ನು 3,000 ಅಂತಂದೆ, 6,000 ಆಯ್ತಲ್ಲಮ್ಮ. ಡಬಲ್ ವರ್ಷಕ್ಕಂತಾರೆ 6,000 ಟ್ಯಾಕ್ಸ್ ಹಾಕಿದ್ದಾರೆ. ನೆಕ್ಸ್ಟ್ ನೋಡೋಣ ಎಷ್ಟು ಟ್ಯಾಕ್ಸ್ ಹಾಕ್ತಾರೆ. ವೇರ್ ಇಸ್ ದ ನೆಕ್ಸ್ಟ್ ಪಾರ್ಟ್? ನೆಕ್ಸ್ಟ್ ಎಲ್ಲಿ ಏನು ಅಂತಂದರೆ ಗೈಸ್, ಹೊಟ್ಟೆ ಹಸಿತೈತಪ್ಪ. ನಮ್ಮನ್ನು ಕರ್ಕೊಂಡ್ಬಂದ್ಮೇಲೆ ಊಟ ಹೊಟ್ಟೆ ಹಸಿತೈತಂದ್ರೆ ಗೈಸ್, ಅವ್ನಿಗೆ ಹೊಟ್ಟೆ ಹಸಿತಾ ಇದ್ರೆ ಈಗ ಊಟ ಮಾಡೋಕೆ ಹೋಗೋಣ. ಎಸ್, ಊಟಕ್ಕೆ ಬಂದಿದ್ದೀವಿ. ನಾನು ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀನಿ ಗೈಸ್. ನಮ್ಮಮ್ಮ ಮಟನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದಾರೆ. ನಾನು ಮಟನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀನಿ. ನಮ್ಮ ಅಮ್ಮನಿಗೆ ಚಿಕನ್ ಅಂತ ಆಗಲ್ಲ ಸರ್, ಯಾವುದು ಮಟನ್ ಇಷ್ಟ. ಮಟನ್ ಇಷ್ಟನಾ ಚಿಕನ್ ಇಷ್ಟನಾ ಅಮ್ಮನಿಗೆ? ಹಾಂ ಜೋರಾಗಿ ಹೇಳು, ಕೇಳಿಸ್ತಾ ಇಲ್ಲ. ಮಟನ್ ಅಂದರೆ ಹೆವಿ ಇಷ್ಟ ಗೈಸ್ ನಮ್ಮ ಅಮ್ಮನಿಗೆ. ಅದು ಹಳ್ಳಿ ಕಡೆ ಸೈಡ್ ಮಟನ್ ಆದರೆ ಇನ್ನೂ ಇಷ್ಟ. ಊಟ ಮಾಡ್ಕೊಂಡು ಈಗ ನೆಕ್ಸ್ಟು ಲಾಲಿಪಾಪ್ ಒಂದು ಆರ್ಡ್ರ್ ಮಾಡಿದ್ದೀವಿ, ಇನ್ನೂ ಬಂದಿಲ್ಲ. ಲಾಲಿಪಾಪ್ ತಿನ್ಕೊಂಡು ಕೊಡ್ತೀವಿ. ಸೊ ಗೈಸ್, ಊಟ ಮಾಡಿಕೊಂಡು ಈಗ ನೆಕ್ಸ್ಟ್ ಏನು ನಮ್ಮ ಅಮ್ಮಂಗೆ ಫೇವರ್ ಮಾಡಬೇಕು. ಅಮ್ಮ ಏನು ಬೇಕಮ್ಮ ನೆಕ್ಸ್ಟು? ಹಾಂ ಏನಾರ ಬೇಕು ಅಂತಂದರೆ ಹೇಳು. ನಮ್ಮಮ್ಮ ಡಲ್ಲ ಕಾಣಿಸ್ತಾವ್ರ, ಲೈಟ್ ಹಾಕ್ತೀಯ ನೋಡ್ಲಾ? ಹಾಂ ಇಲ್ಲ, ಲೈಟ್ ಆಫ್ ಮಾಡು. ತುಂಬ ಬ್ರೈಟ್ ಆಗೋದ್ರು. ನೆಕ್ಸ್ಟ್ ಏನು ಬೇಕು? ಹಾಂ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್. ಸೀರೆ ಬೇಕಂತ ಗೈಸ್, ಆದ್ರೆ ನಾನು ಸೀರೆ ಕೊಡಿಸ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ 15 ಸೀರೆ ಐತೆ, ಇನ್ನೂ ಹಾಕೊಳ್ದಿರವೇ ಅಷ್ಟೊಂದು ತುಂಬ ಐತೆ. ಮದುವೆ ಕೊಡ್ಸಿರೋದು. ಅದ್ರ ಬದಲಾಗಿ ನಾನು ನಮ್ಮ ಅಮ್ಮಂಗೆ ಕಾಲ್ ಚೈನ್ ಕೊಡಿಸ್ತಾ ಇದೀನಿ ಗೈಸ್. ಕಾಲ್ ಚೈನ್ ಬೇಕಮ್ಮ? ಹ್ಞೂ ಏನು ಬೇಡ ಅಂತಲ್ವಲ್ಲಪ್ಪ. ಮಗಳು ಕೇಳಿದ್ರೆ ಮಾತ್ರ ಬೇಡ ಅಂತದೆ. ಇಲ್ಕೆ ನಾನು ಕೇಳಿದ್ರೆ ಕೊಡ್ಸು ನೋಡೋಣ. ನೆಕ್ಸ್ಟ್ ಈಗ ಕಾಲ್ ಚೈನ್ ಕೊಡ್ಸೋಕ್ಕೆ ಅಂತ ಕರ್ಕೊಂಡು ಹೋಯ್ತಾ ಇದೀವಿ ಗೈಸ್ ನಮ್ಮ ಅಮ್ಮನ. ಈಗ ನಾವು ನಮ್ಮ ಏರಿಯಾಗೆ ಬಂದಿದ್ದೀವಿ. ಅಂಕಲ್ ಹಾಯ್ ಮಾಡ್ಬಿಡಿ ನಮ್ಮ ಯೂಟ್ಯೂಬ್ಗೆ. ಹಾಯ್. ನಮ್ಮ ತಂದೆ ಫ್ರೆಂಡ್ ಗೈಸ್ ಇವರು. ನಮ್ಮ ಅಪ್ಪ ಪಟಾಕಿ ಚೀಟಿ ಎಲ್ಲ ಹಾಕ್ಬೇಕಾದ್ರೆ ಇವ್ರ ಹತ್ರನೇ ಆಗ್ತಾ ಇದ್ದು. ನಮ್ಮ ಅಮ್ಮ ಅಲ್ಲಿಂದ ಸಿಟಿಲಿದ್ದು ಅಣ್ಣ ಅಂಕಲ್ ಇಲ್ಲೇ ತಗೋಬೇಕು ಅಂದ್ಬಿಟ್ಟು ಕರ್ಕೊಂಬಂದಿರೋದು ನಮ್ಮ ಅಮ್ಮ. ಚೆನ್ನಾಗಿ ಕೊಡ್ತಾರೆ ಇಲ್ಲಿ ಬೆಳ್ಳಿ ಅಂದ್ಬಿಟ್ಟು ನಮ್ಮ ಅಮ್ಮಂಗೆ. ಅಮ್ಮ ಏನಂಕಲ್? ವಿಶ್ವಾಸ ದೊಡ್ಡದು. ಅಮ್ಮ ಬೆಳ್ಳಿ ಚೈನ್ ನೋಡ್ತಾ ಇದಾರೆ. ನಮ್ಮ ಲೋಹಿತಾ ಅದೇ ಕಾಲ್ ಚೈನ್ ಹಾಕೊಳ್ಳೋದು ಕಣ. ಬೆಳ್ಳಿ ಚೈನ್ ಕತ್ಕಾಕೋತಾರ. ನಿನಗ್ ಬೇಕಾ ಹೇಳು, ಕಾಲ್ಗೆ ಕೊಡಿಸ್ತೀನಿ. ಗೈಸ್ ಏನ್ ಮಾಡ್ತಾನ ಗೊತ್ತಾ ಲೋಹಿತಾ? ಡೇ ವಿತ್ ಮದನ್ ಅನ್ನುವಂಗೆ ಮದನ್ಸ್ ಮನಿ ವಿತ್ ಡೇ ಅನ್ನುವಂಗೆ ಮಾಡ್ಕೊಬಿಟ್ಟ ಗೈಸ್. ಆದ್ರೂ ವೈಟ್ ಕಲರ್ಗಿಂತ ಗೋಲ್ಡ್ ಕಲರ್ ಮೇಲೆ ಸಿಕ್ಕಾಬಿಟ್ಟೆ ಆಸೆ ಆಗುತ್ತೆ ಗೈಸ್ ಒಂದೊಂದ್ಸತಿ. ಅಲ್ವಾ ಅಮ್ಮ? ನಿಂಗೆ ಚಿನ್ನ ಇಷ್ಟನಾ ಬೆಳ್ಳಿ ಇಷ್ಟನಾ ಅಮ್ಮ? ಚಿನ್ನ. ಲೋಹಿತಂಗೆ ಕೊಳ್ ಚೈನ್ ಬೇಕಂತೆ, ಕಾಲ್ ಚೈನ್ ಬೇಡ ಅಂತವನೆ. ಇಷ್ಟು ಡಿಸೈನಲ್ಲಿ ಯಾವ್ದು ಹಾಕೋತೀವೋ ಎಲ್ಲ ಹಾಕೋಬಿಡೋ ಅನ್ಸತಿ ಲವ್. ಇದೆಲ್ಲ ಹಾಕೊಂಡ್ರೆ ಮಚ್ಚ ನಿಂಗೆ ನಿಜವಾಗ್ಲೂ ಕಾಣಲ್ಲ ಕಣ. ನಿನ್ ಕತ್ತಿಗೆ ಯಾವ ಕಾರಣಕ್ಕೂ ಕಾಣಲ್ಲ ಇದೆಲ್ಲ. ಕಾಣಿಸುತ್ತಾ ಅಂಕಲ್?
ದೊಡ್ಡದು ದಪ್ಪದು ಹಾಕೋಬೇಕು. ಇಷ್ಟು ದಪ್ಪದು, ಇದು ಭೀಮಾ ಫಿಲಮಲ್ಲಿ ವಿಲನ್ ಹಾಕೋತಾನಲ್ಲ ಹಂಗೆ ಅಷ್ಟು ದಪ್ಪದು ಹಾಕೋ. ಇಲ್ಲ ಕಾಲ್ ಚೈನ್ನೇ ಹಾಕೋಬಿಡ ಎರಡೆರಡು ಮಾಡ್ಕೊಂಡು. ಫೈನಲಿ ನಮ್ಮ ಅಮ್ಮ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದೆ ಗೈಸ್. ಅಂಕಲ್ ತೋರಿಸ್ಬಿಡಿ ಒಂದ್ಸತಿ. ಇಷ್ಟ ಆಯ್ತಾನಮ್ಮ? ಹಾಂ, ಇಷ್ಟಪಟ್ಟು ತೊಗೊಂಡಿರೋದಾ? ಚೆನ್ನಾಗಿದೆ ಅಂತ ಗೈಸ್. ನಮ್ಮ ಅಮ್ಮಂದು ಫಸ್ಟು ದಪ್ಪ ದಪ್ಪ ಇತ್ತು. ಹೆಂಗಿತ್ತು ಅಂತಂದರೆ ಈ ಥರ ಇತ್ತು, ಜಲ್ 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 ಅಂತ ನಾಗವಲ್ಲಿ ಹೋದಂಗೆ ಹೋಯ್ತಾಯಿತ್ತು ನಮ್ಮ ಅಮ್ಮ. ಅದಕ್ಕೆ ಡಿಸೆಂಟಾಗಿರಲಿ ಅಂತ ಸಣ್ಣಕ್ಕೆ ಇದರಲ್ಲಿ ಯಾವುದು ಜಲ್ ಜಲ್ ಅಂತ ಏನು ಅನ್ನಲ್ಲ ಗೈಸ್, ಸಣ್ಣಗಿದೆ. ನಾವು ಬಟ್ಟೆ ಅಂಗಡಿ ಕರ್ಕೊಂಬಂದಿದ್ವಿ. ಪಾಪ ಸೀರೆ ಅಂತ ಇಷ್ಟಪಡ್ತಾಯಿದ್ರು. ಸೀರೆ ತೊಗೊಳ್ಳಿ ಅಂದ್ಬಿಟ್ಟು ಬಟ್ಟೆ ಅಂಗಡಿ ಕರ್ಕೊಂಬಂದಿದ್ದೀನಿ. ಓಹೋ, ಅಮ್ಮ ಸಾಕೇನಮ್ಮ ತೆಗ್ಸಿರೋದು? ಇಷ್ಟೆಲ್ಲ ತೆಗಿಸ್ತಾರೆ ಗೈಸ್ ಹೆಣ್ಮಕ್ಳುಗಳು. ತಗೊಳ್ಳೋದು 2-3 ಅಷ್ಟೇ. ಏನಂತೀಯ? ಬ್ಲೂ ಕಲರ್ ತೆಗೀರಿ ಪ್ಯಾಂಟು, ಟ್ರಯಲ್ ಬೇಡ, ಟ್ರಯಲ್ ಪ್ಯಾಕ್. ನಾವು ಗಂಡಕ್ಲು ಹಂಗೆ ತಗೋತೀವಿ ಗೈಸ್. ಇವ್ರು ನೋಡಿ ಗೈಸ್ ಹೆಂಗೆ ಓಪನ್ ಮಾಡಿಸವ್ರೆ. ಅವ ಅಣ್ಣ ತೆಗ್ದಿನೇ ಬೇಜಾರಾಯ್ತವ್ರೆ. ಬೇಜಾರು ಮಾಡ್ಕೊಬೇಡಿ ಅಣ್ಣ. ನೋಡೋಣ ತಗೊಳ್ಳಿ ಫೈನಲ್. ಇನ್ನೂ ಏನಾರ ತಗೋಬೇಕು ಅಂದ್ಕೊಂಡಿದ್ದೀನಮ್ಮ? ಇನ್ನೂ ಏನಾರು ತಗೋಬೇಕು ಅಂದ್ಕೊಂಡಿದ್ದೀವಿ. ಹೆಂಗೆ ಫೈನಲ್ ಲಾಸ್ಟ ಇದು? ಆಯಿತು ಗೈಸ್, ಇವತ್ತು ನಮ್ಮನ್ನ ರೈಡ್ ಮಾಡಿದ್ದಾರೆ. ಇವತ್ತಿನ ಶಾಪಿಂಗ್ ಇದು. ಮನೆಗೆ ರೇಷನ್ನು ತೊಗೊಂಡಿದ್ದೀವಿ. ಆ್ಯಂಡ್ ನಮ್ಮಮ್ಮ ಸೀರೆನೇ ಇಲ್ಲ ಅವಸಿ ಇಟ್ಕೊಬಿಟ್ರು ಗೈಸ್. ಆಗಲೇ ಟೀ ಬಂದಿದ್ದ ತಕ್ಷಣ ಟೀ ಕುಡಿಬೇಕು ನಮ್ಮಮ್ಮ. ಟೀ ಅಂದರೆ ಪಂಚ ಪ್ರಾಣ. ಅಮ್ಮ ನಿನ್ನ ಕಾಲು ಗೆಜ್ಜೆ ತೋರಿಸ್ತೀನಿ ಇದೇ ಗೈಸ್. ನಮಗೆ ಕಾಲು ಗೆಜ್ಜೆ ಆಗಲೇ ಕಾಲ್ಗೆ ಹಾಕೋಬಿಟ್ಟಿದ್ದಾರೆ. ಫಸ್ಟ್ ಇದ್ದಿದ್ದು ಸಿಕ್ಕಾಬಟ್ಟೆ ಲೂಸ್ ಇತ್ತಂತೆ, ಈಗ ಒಂದು ಸ್ವಲ್ಪ ಟೈಟ್ ತೊಗೊಂಡಿದ್ದಾರೆ. ಹೆಂಗನ್ಸ್ತಮ್ಮ? ಖುಷಿ ಆಯಿತಾ? ಹಾಂ, ಅನ್ಎಕ್ಸ್ಪೆಕ್ಟೆಡು. ಕೊಡಿಸ್ತೀನಿ ಅಂತ ಅಂದ್ಕೊಂಡಿದ್ದ? ಹಾಂ, ಇಲ್ಲ ಕೊಡಿಸ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಕೊಡಿಸ್ಬಿಟ್ಟಿದ್ದೀನಿ ಅಂತ ಖುಷಿ. ಮಧು ಯಾವಾಗಲೂ ಜಾಸ್ತಿ ಕರ್ಕೋಗಿ ಅದು ಇದು ಅಂತ ಕೊಡಿಸ್ತಾ ಇದ್ಲು. ನಾನು ನೀವು ಹೆಣ್ಮಕ್ಳುಗಳು ನಿಮ್ಮನ್ನು ನೋಡ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಬಿಡ್ತಿದ್ದೆ. ಈಗ ಅವ್ಳಿಗೆ ಖುಷಿ ನಮ್ಮ ಅಮ್ಮಂಗೆ. ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಅಮ್ಮ ಬಾಯ್ ಮಾಡ್ಬಿಡು. ಇಷ್ಟೇ, ಬಾಯ್.